ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇವತ್ತು ಸಂಪುಟ ಸಭೆ ಇದೆ. ಆ ಸಂಪುಟ ಸಭೆ ನಡೆದಕ್ಕಿಂತ ಮುಂಚಿತವಾಗಿ ಸರ್ಕಾರಕ್ಕೆ ಶಾಕ್ ಎದುರಾಗಿದೆ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಮೇಲ್ಮನವಿ ಅರ್ಜಿ ವಜಾಗೊಂಡಿದೆ. ಸಾರ್ವಜನಿಕ ಸ್ಥಳದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಆದರೆ ಅನುಮತಿ ಪಡೆಯದೆ ಕಾರ್ಯಕ್ರಮವನ್ನ ನಡೆಸುವಂತಿಲ್ಲ ಅಂತ ನಿರ್ಬಂಧವನ್ನ ಹೇರಿದಂತ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದ ಧಾರವಾಡ ಪೀಠ ಆ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ರಾಜ್ಯ ಸರ್ಕಾರ. ಆ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಜಾ ಮಾಡಿದೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಅರ್ಜಿ ತಿರಸ್ಕಾರಗೊಂಡಿದೆ. ನೋಡಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಹಿನ್ನಡೆ ಆಗಿದೆ ಅನ್ನೋದನ್ನು. ಆರ್ಎಸ್ಎಸ್ ಪಥ ಸಂಚಲನದ ವಿಚಾರವಾಗಿ ಖಾಸಗಿ ಸಂಘಟನೆಗಳು ಸರ್ಕಾರಿ ಜಾಗದಲ್ಲಿ ಪರೇಡ್ ಅನ್ನು ನಡೆಸಬೇಕು ಅಂತಂದ್ರೆ ಅನುಮತಿಯನ್ನ ಪಡೆದುಕೊಳ್ಳಬೇಕು, ಕಾರ್ಯಕ್ರಮವನ್ನು ನಡೆಸಬೇಕು ಅಂದ್ರೆ ಅನುಮತಿಯನ್ನ ಪಡೆದುಕೊಳ್ಳಬೇಕು ಅಂತೇಳಿ ಏನು ಸರ್ಕಾರ ಅಂಕುಶವನ್ನ ಹಾಕೋದಕ್ಕೆ ಮುಂದಾಗಿತ್ತು. ಆ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿದಂತಹ ವಿಚಾರ ಅಲ್ಲಿ ಧಾರವಾಡ ವಿಭಾಗೀಯ ಕೋರ್ಟ್ನಿಂದ ಏನು ಆದೇಶ ಹೊರಬಿದ್ದಿತ್ತು, ಅನುಮತಿ ಬೇಕಾಗಿಲ್ಲ ಅಂತೇಳಿ ಅದನ್ನ ಎತ್ತಿ ಹಿಡಿದಿರುವಂತಹ ಕೆಲಸ ಹೈಕೋರ್ಟ್ನಲ್ಲೂ ಕೂಡ ಆಗಿದೆ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ಹೈಕೋರ್ಟ್. ರಾಜ್ಯ ಸರ್ಕಾರದ ಮೇಲ್ಮನವಿ ಅರ್ಜಿ ವಜಾ ಆಗಿದೆ. ನೋಡಿ, ಆ ಮೂಲಕ ಇವತ್ತು ಕ್ಯಾಬಿನೆಟ್ ಮೀಟಿಂಗ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇವತ್ತು ಸಂಪುಟ ಸಭೆ ಇದೆ. ಆ ಸಂಪುಟ ಸಭೆ ನಡೆದಕ್ಕಿಂತ ಮುಂಚಿತವಾಗಿ ಸರ್ಕಾರಕ್ಕೆ ಶಾಕ್ ಎದುರಾಗಿದೆ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಮೇಲ್ಮನವಿ ಅರ್ಜಿ ವಜಾಗೊಂಡಿದೆ. ಸಾರ್ವಜನಿಕ ಸ್ಥಳದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಆದರೆ ಅನುಮತಿ ಪಡೆಯದೆ ಕಾರ್ಯಕ್ರಮವನ್ನ ನಡೆಸುವಂತಿಲ್ಲ ಅಂತ ನಿರ್ಬಂಧವನ್ನ ಹೇರಿದಂತ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದ ಧಾರವಾಡ ಪೀಠ ಆ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ರಾಜ್ಯ ಸರ್ಕಾರ. ಆ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಜಾ ಮಾಡಿದೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಅರ್ಜಿ ತಿರಸ್ಕಾರಗೊಂಡಿದೆ. ನೋಡಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಹಿನ್ನಡೆ ಆಗಿದೆ ಅನ್ನೋದನ್ನು. ಆರ್ಎಸ್ಎಸ್ ಪಥ ಸಂಚಲನದ ವಿಚಾರವಾಗಿ ಖಾಸಗಿ ಸಂಘಟನೆಗಳು ಸರ್ಕಾರಿ ಜಾಗದಲ್ಲಿ ಪರೇಡ್ ಅನ್ನು ನಡೆಸಬೇಕು ಅಂತಂದ್ರೆ ಅನುಮತಿಯನ್ನ ಪಡೆದುಕೊಳ್ಳಬೇಕು, ಕಾರ್ಯಕ್ರಮವನ್ನು ನಡೆಸಬೇಕು ಅಂದ್ರೆ ಅನುಮತಿಯನ್ನ ಪಡೆದುಕೊಳ್ಳಬೇಕು ಅಂತೇಳಿ ಏನು ಸರ್ಕಾರ ಅಂಕುಶವನ್ನ ಹಾಕೋದಕ್ಕೆ ಮುಂದಾಗಿತ್ತು. ಆ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿದಂತಹ ವಿಚಾರ ಅಲ್ಲಿ ಧಾರವಾಡ ವಿಭಾಗೀಯ ಕೋರ್ಟ್ನಿಂದ ಏನು ಆದೇಶ ಹೊರಬಿದ್ದಿತ್ತು, ಅನುಮತಿ ಬೇಕಾಗಿಲ್ಲ ಅಂತೇಳಿ ಅದನ್ನ ಎತ್ತಿ ಹಿಡಿದಿರುವಂತಹ ಕೆಲಸ ಹೈಕೋರ್ಟ್ನಲ್ಲೂ ಕೂಡ ಆಗಿದೆ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ಹೈಕೋರ್ಟ್. ರಾಜ್ಯ ಸರ್ಕಾರದ ಮೇಲ್ಮನವಿ ಅರ್ಜಿ ವಜಾ ಆಗಿದೆ. ನೋಡಿ, ಆ ಮೂಲಕ ಇವತ್ತು ಕ್ಯಾಬಿನೆಟ್ ಮೀಟಿಂಗ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇವತ್ತು ಸಂಪುಟ ಸಭೆ ಇದೆ. ಆ ಸಂಪುಟ ಸಭೆ ನಡೆದಕ್ಕಿಂತ ಮುಂಚಿತವಾಗಿ ಸರ್ಕಾರಕ್ಕೆ ಶಾಕ್ ಎದುರಾಗಿದೆ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಮೇಲ್ಮನವಿ ಅರ್ಜಿ ವಜಾಗೊಂಡಿದೆ. ಸಾರ್ವಜನಿಕ ಸ್ಥಳದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಆದರೆ ಅನುಮತಿ ಪಡೆಯದೆ ಕಾರ್ಯಕ್ರಮವನ್ನ ನಡೆಸುವಂತಿಲ್ಲ ಅಂತ ನಿರ್ಬಂಧವನ್ನ ಹೇರಿದಂತ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದ ಧಾರವಾಡ ಪೀಠ ಆ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ರಾಜ್ಯ ಸರ್ಕಾರ. ಆ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಜಾ ಮಾಡಿದೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಅರ್ಜಿ ತಿರಸ್ಕಾರಗೊಂಡಿದೆ.
ನೋಡಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಹಿನ್ನಡೆ ಆಗಿದೆ ಅನ್ನೋದನ್ನು ಆರ್ಎಸ್ಎಸ್ ಪಥ ಸಂಚಲನದ ವಿಚಾರವಾಗಿ ಖಾಸಗಿ ಸಂಘಟನೆಗಳು ಸರ್ಕಾರಿ ಜಾಗದಲ್ಲಿ ಪರೇಡ್ ಅನ್ನು ನಡೆಸಬೇಕು ಅಂತಂದ್ರೆ ಅನುಮತಿಯನ್ನ ಪಡೆದುಕೊಳ್ಳಬೇಕು, ಕಾರ್ಯಕ್ರಮವನ್ನು ನಡೆಸಬೇಕು ಅಂದ್ರೆ ಅನುಮತಿಯನ್ನ ಪಡೆದುಕೊಳ್ಳಬೇಕು ಅಂತೇಳಿ ಏನು ಸರ್ಕಾರ ಅಂಕುಶವನ್ನ ಹಾಕೋದಕ್ಕೆ ಮುಂದಾಗಿತ್ತು. ಆ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿದಂತ ವಿಚಾರ ಅಲ್ಲಿ ಧಾರವಾಡ ವಿಭಾಗೀಯ ಕೋರ್ಟ್ನಿಂದ ಏನು ಆದೇಶ ಹೊರಬಿದ್ದಿತ್ತು, ಅನುಮತಿ ಬೇಕಾಗಿಲ್ಲ ಅಂತೇಳಿ ಅದನ್ನ ಎತ್ತಿ ಹಿಡಿದಿರುವಂತ ಕೆಲಸ ಹೈಕೋರ್ಟ್ನಲ್ಲೂ ಕೂಡ ಆಗಿದೆ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ಹೈಕೋರ್ಟ್. ರಾಜ್ಯ ಸರ್ಕಾರದ ಮೇಲ್ಮನವಿ ಅರ್ಜಿ ವಜಾ ಆಗಿದೆ. ನೋಡಿ, ಆ ಮೂಲಕ ಇವತ್ತು ಕ್ಯಾಬಿನೆಟ್ ಮೀಟಿಂಗ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬ್. ಇವತ್ತು ಸಂಪುಟ ಸಭೆ ಇದೆ. ಆ ಸಂಪುಟ ಸಭೆ ನಡೆದಕ್ಕಿಂತ ಮುಂಚಿತವಾಗಿ ಸರ್ಕಾರಕ್ಕೆ ಶಾಕ್ ಎದುರಾಗಿದೆ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಮೇಲ್ಮನವಿ ಅರ್ಜಿ ವಜಾಗೊಂಡಿದೆ. ಸಾರ್ವಜನಿಕ ಸ್ಥಳದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಆದರೆ ಅನುಮತಿ ಪಡೆಯದೆ ಕಾರ್ಯಕ್ರಮವನ್ನ ನಡೆಸುವಂತಿಲ್ಲ ಅಂತ ನಿರ್ಬಂಧವನ್ನ ಹೇರಿದಂತ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದ ಧಾರವಾಡ ಪೀಠ ಆ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ರಾಜ್ಯ ಸರ್ಕಾರ, ಆ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಜಾ ಮಾಡಿದೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಅರ್ಜಿ ತಿರಸ್ಕಾರಗೊಂಡಿದೆ. ನೋಡಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಹಿನ್ನಡೆ ಆಗಿದೆ ಅನ್ನೋದನ್ನು ಆರ್ಎಸ್ಎಸ್ ಪಥ ಸಂಚಲನದ ವಿಚಾರವಾಗಿ ಖಾಸಗಿ ಸಂಘಟನೆಗಳು ಸರ್ಕಾರಿ ಜಾಗದಲ್ಲಿ ಪರೇಡ್ ಅನ್ನು ನಡೆಸಬೇಕು ಅಂತಂದ್ರೆ ಅನುಮತಿಯನ್ನ ಪಡೆದುಕೊಳ್ಳಬೇಕು, ಕಾರ್ಯಕ್ರಮವನ್ನು ನಡೆಸಬೇಕು ಅಂದ್ರೆ ಅನುಮತಿಯನ್ನ ಪಡೆದುಕೊಳ್ಳಬೇಕು ಅಂತೇಳಿ ಏನು ಸರ್ಕಾರ ಅಂಕುಶವನ್ನ ಹಾಕೋದಕ್ಕೆ ಮುಂದಾಗಿತ್ತು. ಆ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿದಂತ ವಿಚಾರ ಅಲ್ಲಿ ಧಾರವಾಡ ವಿಭಾಗೀಯ ಕೋರ್ಟ್ನಿಂದ ಏನು ಆದೇಶ ಹೊರಬಿದ್ದಿತ್ತು, ಅನುಮತಿ ಬೇಕಾಗಿಲ್ಲ ಅಂತೇಳಿ ಅದನ್ನ ಎತ್ತಿ ಹಿಡಿದಿರುವಂತ ಕೆಲಸ ಹೈಕೋರ್ಟ್ನಲ್ಲೂ ಕೂಡ ಆಗಿದೆ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ಹೈಕೋರ್ಟ್. ರಾಜ್ಯ ಸರ್ಕಾರದ ಮೇಲ್ಮನವಿ ಅರ್ಜಿ ವಜಾ ಆಗಿದೆ. ನೋಡಿ, ಆ ಮೂಲಕ ಇವತ್ತು ಕ್ಯಾಬಿನೆಟ್ ಮೀಟಿಂಗ್